ರಾಜ್ಕುಮಾರು ಚಿಂತೆಗೊಳಗಾಗ್ತಾರೆ. ಅವ್ರ ಹತ್ರ ಇರುವ ಒಂದೇ ಒಂದು ಸಾಕ್ಷಿ ಈ ದುಪ್ಪಟ್ಟಾದ ಪೀಸ್. ಅದನ್ನಿಟ್ಕೊಂಡೆ ಕಂಡಿಡಬೇಕು. ಅಮ್ಮ ಅಪ್ಪ, ಇನ್ನು ನನ್ನ ಹತ್ರ ಒಂದೇ ದಾರಿ ಇರೋದು. ನನ್ನ ಸ್ವಯಂವರ ಇಡ್ತೀನಿ. ಆ ಸ್ವಯಂವರಕ್ಕೆ ಎಲ್ಲ ಹುಡುಗಿರು ಬರಬೇಕು. ಮತ್ತೆ ಅದೇ ಬಟ್ಟೆ ಹಾಕ್ಬೇಕು. ಅದು ನನ್ನ ಜನ್ಮದಿನಕ್ಕಾಕಿದ್ದು. ನಂಗೆ ಗೊತ್ತಾಗತ್ತಾಗ ಈ ಶಾಲಿನ ತುಂಡು ಯಾರ್ದು ಅಂತ. ನಾನು ಅವಳನ್ನೇ ಮದುವೆ ಆಗೋದು. ಮತ್ತೆ ನನ್ನ ಪ್ರಶ್ನೆಯ ಉತ್ತರ ಕೂಡ ಸಿಗುತ್ತೆ. ಸರಿ ಮಗ, ನೀನಿದಕ್ಕೆ ಯೋಗ್ಯನಾಗಿದ್ಯಾ? ನಿನ್ನ ಹುಡುಗಿಯನ್ನ ಹುಡ್ಕೊಳ್ಳೋಕೆ ನಿನ್ನ ಇಚ್ಛೆಯಂತೆ ಆಗ್ಲಿ. ಇವತ್ತೇನೆ ಈ ನಿನ್ನ ಮದುವೆಯ ಬಗ್ಗೆ ಟಂಗುರನ ಹೊಡಿಸ್ತೀವಿ. ಈ ಬಟ್ಟೆ ಪೀಸ್ನ ಯಾರತ್ರ ಆದ್ರೂ ಕೊಟ್ಟು ಎನ್ಕ್ವೈರಿ ಮಾಡಕ್ ಹೇಳ್ಬೋದಾಗಿತ್ತು. ಆದ್ರೆ ರಾಜಕುಮಾರರು ಯಾರತ್ರನೂ ಹೇಳೋದಿಲ್ಲ. ಯಾಕಂದ್ರೆ ಅವರೇ ಎಲ್ಲ ತಿಳ್ಕೋಬೇಕು ಅಂತ ಅನ್ಕೋತಾರೆ. ಈ ವಿಷಯದ ಬಗ್ಗೆ ಊರೊಳಗಡೆ ಹೇಳ್ತಾ ಬರ್ತಿದ್ದಾಗ ಈ ವಿಷಯ ಸುಂದರ್ಲಾಲ್ಗೂ ಗೊತ್ತಾಗತ್ತೆ. ಮಗು ಸಂಧ್ಯಾ, ನೀನು ಕೂಡ ಈ ಸ್ವಯಂವರಕ್ಕೆ ಹೋಗ್ಬೇಕು. ನಿಮ್ಮಪ್ಪ ನಿಜಾನೇ ಹೇಳ್ತಿದ್ದಾರೆ. ಈ ಊರಲ್ಲಿರುವ ಹುಡುಗಿರ್ ಎಲ್ಲರೂ ಸ್ವಯಂವರಕ್ ಹೋಗ್ತಿದ್ದಾರೆ. ನೀನ್ ಹೋಗಿಲ್ಲ ಅಂದ್ರೆ ರಾಜಕುಮಾರರಿಗೆ ಕೋಪ ಬರುತ್ತೆ. ಇಲ್ಲಿರುವ ಎಲ್ಲಾ ಕನ್ಯೆಯರನ್ನ ಸ್ವಯಂವರಕ್ಕೆ ಕರೆದಿದ್ದಾರೆ. ನೀನು ಹೋಗ್ಲೇಬೇಕು. ಆದ್ರೆ ನಾನ್ ಹೋಗಿ ಪ್ರಯೋಜನ ಏನಿದೆ ಅಮ್ಮ? ನಾನ್ ನೋಡೋದಕ್ಕೆ ಚೆನ್ನಾಗೂ ಇಲ್ಲ. ರಾಜಕುಮಾರರ ದೃಷ್ಟಿ ನನ್ ಮೇಲೆ ಬೀಳೋದು ಇಲ್ಲ. ನಾನ್ ಹೋಗಿ ಏನ್ ಪ್ರಯೋಜನ ಹೇಳು? ಮಗು, ಅದು ಭಾಗ್ಯದ ಮಾತಾಗಿಲ್ವಾ? ನಿನ್ನ ಭಾಗ್ಯದಲ್ಲಿ ರಾಜಕುಮಾರನ ಮದುವೆ ಆಗೋದಿದ್ರೆ ಅದು ಆಗಿಯೇ ಆಗುತ್ತೆ ಕಣಮ್ಮ. ಅದಿಲ್ಲ ಅಂದ್ರೆ ಯಾರು ಏನೂ ಕೂಡ ಮಾಡಕ್ಕಾಗಲ್ಲಲ್ವಾ? ರಾಜಕುಮಾರರ ಜನ್ಮದಿನದ ಉತ್ಸವಕ್ಕೆ ಯಾವ ಡ್ರೆಸ್ ಹಾಕೊಂಡ್ಬಂದಿದ್ರು ಎಲ್ಲಾ ಹುಡುಗಿರು ಅದೇ ಡ್ರೆಸ್ ಹಾಕೊಂಡ್ಬರ್ಬೇಕು ಅಂತ ಹೇಳಿರ್ತಾರೆ. ರಾಜಕುಮಾರರ ಕಣ್ಣು ಆ ಹುಡುಗಿನ ಹುಡುಕ್ತಿತ್ತು. ಆ ದುಬ್ಬಟ್ಟವಿನ ಪೀಸ್ ಕೂಡ ಅವ್ರ ಕೈಯಲ್ಲೇ ಇತ್ತು. ಆ ಹುಡುಗಿ ಬಹುಮಾನವಾಗಿ ಕೊಟ್ಟಿರುವ ಬಟ್ಟೆನೆ ರಾಜಕುಮಾರರು ಅವತ್ತು ಹಾಕೊಂಡಿದ್ರು. ಈ ಹುಡುಗಿಯರಲ್ಲಿ ಯಾರ್ದೂ ಅಲ್ಲ. ಇದು ಯಾರ ಶಾಲ್ನ ತುಂಡು? ನನ್ನ ಈ ಯೋಜನೆ ಅಸಫಲ ಆಯ್ತಾ? ರಾಜಕುಮಾರರು ಇದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಆಗ ಸಂಧ್ಯಾ ಒಳಗಡೆ ಬರ್ತಾಳೆ. ಸಂಧ್ಯಾ ಅವ್ರು ಹಾಕೊಂಡಿರುವ ಬಟ್ಟೆ ನೋಡಿ ತುಂಬಾನೇ ಶಾಕ್ ಆಗ್ಬಿಡ್ತಾಳೆ, ಸಂತೋಷ ಪಡ್ತಾಳೆ. ಅರೆ, ನಾನ್ ಹೊಳೆದು ಅವ್ರಿಗೆ ಬಹುಮಾನವಾಗಿ ಕೊಟ್ಟಿರುವ ಬಟ್ಟೆನ ರಾಜ್ಕುಮಾರರು ಹಾಕೊಂಡಿದ್ದಾರೆ. ಹಂಗಂದ್ರೆ ರಾಜ್ಕುಮಾರರಿಗೆ ಇಷ್ಟ ಆಗಿರ್ಬೇಕು. ಇದನ್ ನೋಡಿ ತುಂಬಾ ಸಂತೋಷವಾಗಿದೆ. ಅಪ್ಪ ಅಮ್ಮನಿಗೊಂದ್ ವೇಳೆ ಈ ವಿಷಯ ಗೊತ್ತಾಗ್ಬಿಟ್ರೆ ತುಂಬಾ ಸಂತೋಷ ಪಡ್ತಾರೆ. ಅವಳು ಇದನ್ನೆಲ್ಲ ನೋಡಿ ಸಂತೋಷ ಪಡ್ತಿರ್ತಾಳೆ. ಆಗ ರಾಜಕುಮಾರರ ದೃಷ್ಟಿ ಅವಳ ದುಪ್ಪಟ್ಟ ಮೇಲೆ ಹೋಗುತ್ತೆ. ಇವಳೇ ಅದು. ಇವಳನ್ನೇ ನಾನು ಹುಡುಕ್ತಿರೋದು. ನಿಮಗೆಲ್ಲ ತಿಳ್ಕೊಳ್ಬೇಕಾ ನಾನು ಈ ಸ್ವಯಂವರ ಯಾಕಿಟ್ಟಿರೋದಂತ? ನನ್ನ ಜೀವನದ ಹುಡುಗಿಯನ್ನು ಹುಡುಕ್ಬೇಕು ಅಂತ. ನಾನೊಂದು ಹುಡುಗಿನ ಹುಡುಕ್ತಿದ್ದೆ. ಇವತ್ತವಳು ನಿಮ್ಮಲ್ಲೇ ಒಬ್ಳಿದಾಳೆ. ಅವಳ ಹೆಸರು ನಂಗೆ ಗೊತ್ತಿಲ್ಲ. ನಾನಿವತ್ತು ಯಾವ ಬಟ್ಟೆ ಹಾಕಿದ್ದೀನೋ ಅದೇ ಬಟ್ಟೆ ಅವಳು ಕೊಟ್ಟಿರೋದು ನಂಗೆ. ಆ ಹುಡುಗಿ, ಅವಳಿಗೆ ನನ್ನ ಹೆಂಡತಿ ಆಗೋಕಿಷ್ಟ ಇದೆಯಾ? ಎಲ್ಲಾ ಲಡ್ಕಿಯರು ಮುಖ ನೋಡ್ಕೋತಾರೆ. ಯಾಕಂದ್ರೆ ಆ ಗಿಫ್ಟ್ ಅವ್ರಿಗೆ ಯಾರು ಕೊಟ್ಟಿಲ್ಲ. ಆದ್ರೆ ನಿಜ ಏನಂತ ಅವಳಿಗೆ ಗೊತ್ತಿರುತ್ತೆ. ಅದೇ ಸಂಧ್ಯಾ ಗೊತ್ತಿರುತ್ತೆ. ಆದ್ರೆ ಅವಳು ಏನ್ ಮಾತಾಡಲ್ಲ. ಆಗ ರಾಜಕುಮಾರರು ಅಲ್ಲೋಗಿ ಕೈ ಹಿಡ್ಕೋತಾರೆ. ರಾಜಕುಮಾರರೇ, ನಾನ್ ನಿಮ್ಗ್ ಲಾಯಕ್ಕಲ್ಲ. ನನ್ಗಿಂತ ಸುಂದರವಾದ ಹುಡುಗಿ ನಿಮ್ಗ್ ಸಿಗ್ತಾಳೆ. ಸಂಧ್ಯಾ, ಪ್ರೀತಿ ಮನ್ಸಿಂದ ಆಗೋದು. ನಾನು ಅವತ್ತೇ ನಿಂಗೆ ಎದುರದೇ ಕೊಟ್ಟಿದ್ದೆ. ನಾನು ಆ ಬಟ್ಟೆ ನೋಡಿದ್ದೀನ. ನಿನ್ನ ಶಾಲಿನ ತುಂಡು ಬಾಗ್ಲಿಗೆ ಅಟ್ಕೊಂಡಿತ್ತು. ಹಾಗಾಗಿ ನಿನ್ನ ಹುಡ್ಕಕ್ಕಾಯ್ತು ಕಣೆ. ಇಲ್ಲ ಅಂದಿದ್ರೆ ನಿನ್ನನ್ ಹೇಗ್ ಹುಡ್ಕೋದಿತ್ತು? ನನ್ನ ಕಣ್ಣಿಂದ ನೋಡು. ನೀನು ನಂಗೆ ಪ್ರಪಂಚದ ಅತ್ಯಂತ ಸುಂದರ ಹುಡುಗಿ. ಅಲ್ಲಿನ್ವರೆಗೂ ಸಂಧ್ಯಾಗೆ ವಿಷಯ ಗೊತ್ತೇ ಆಗೋದಿಲ್ಲ. ಅವಾಗ್ಲೇ ಅವಳು ನೋಡ್ಕೋತಾಳೆ. ಅಲ್ಲಿ ನಿಂತಿರೋ ಹುಡುಗಿಯರೆಲ್ಲ ಶಾಕ್ ಆಗ್ಬಿಡ್ತಾರೆ. ರಾಜಕುಮಾರರಾದ ವೀರಪ್ರತಾಪ್ ಮಾತೆಲ್ಲ ಕೇಳಿ ಅವಳಿಗೆ ತುಂಬಾನೇ ನಾಚಿಕೆ ಆಗ್ಬಿಡುತ್ತೆ. ಮತ್ತೆ ಅವರ ತಂದೆ ತಾಯಿನ ಮಹಲ್ಗೆ ಕರೀತಾರೆ. ಅವರು ಸಹ ಅಲ್ಲಿಗೆ ಬರ್ತಾರೆ. ಮತ್ತೆ ಶುಭ ಮುಹೂರ್ತದಲ್ಲಿ ರಾಜ್ಕುಮಾರ್ ವೀರಪ್ರತಾಪ್ ಮತ್ತೆ ಸಂಧ್ಯಾಗೆ ಮದ್ವೆ ಆಗುತ್ತೆ. ಇವತ್ತು ಸಂಧ್ಯಾನ ಜೀವನದಲ್ಲಿ ಎಲ್ಲಾ ಸಂತೋಷ ಇದೆ.